ಹೋಗೋಣ. ದೆಹಲಿಯಲ್ಲಿ ಸೋಮಣ್ಣ ನಿವಾಸದಲ್ಲಿ ಪೂಜೆ ಹಿನ್ನೆಲೆ ಬಿಜೆಪಿಯ ಬಂಡಾಯ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಇವತ್ತು ತೆರಳಿದರೆ ನಿನ್ನೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ದೆಹಲಿಗೆ ತೆರಳಿದ್ರು. ಸೋಮಣ್ಣ ನಿವಾಸದಲ್ಲಿ ಪೂಜೆ ಬಳಿಕ ಸಂಸದರೊಬ್ಬರ ನಿವಾಸದಲ್ಲಿ ಯತ್ನಾಳ್ ಟೀಮ್ ಸಭೆ ನಡೆಸುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯ ಬಣಬಡಿದಾಟ ಸದ್ಯ ದೆಹಲಿಗೆ ಶಿಫ್ಟ್ ಆಗಿದ್ದು, ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಯತ್ನಾಳ್ ನಾವು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳಿಲ್ಲ ಅಂದ್ರು. ನೇರವಾಗಿ ಸೋಮಣ್ಣ ಮನೆಗೆ ಪೂಜೆಗೆ ಹೋಗ್ತೀವಿ, ಸೋಮಣ್ಣ ಮನೆಯಲ್ಲಿ ಸಾಧ್ಯವಾದರೆ ಚರ್ಚೆ ಮಾಡ್ತೀವಿ ಅಂದ್ರು. ದೆಹಲಿಯಲ್ಲಿರುವ ಯತ್ನಾಳ್ ಪರೋಕ್ಷವಾಗಿ ವರಿಷ್ಠರಿಗೂ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಹೋಗಿದ್ವು. ಬಿಜೆಪಿ ಹೈಕಮಾಂಡ್ ನಮ್ಮ ಅಂತಿಮ ಬಾಸ್, ಅವರು ಇರುಳು ಕಂಡ ಬಾವಿಗೆ ಬೀಳು ಅಂತಂದ್ರೆ ಬೀಳ್ತೀವಿ ಅಂದ್ರು. ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆ ವ್ಯಕ್ತಿ ಆಯ್ಕೆಯಾಗಬೇಕಿದೆ ಎಂದಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏರ್ ಶೋಗೆ ಚಾಲನೆ ಕೊಟ್ಟರು. ಇವತ್ತಿನಿಂದ 4 ದಿನಗಳ ಕಾಲ ಏರ್ ಶೋ ನಡೆಯಲಿದ್ದು 100 ದೇಶಗಳ 900ಕ್ಕೂ ಹೆಚ್ಚು ರಕ್ಷಣಾ ಸಾಮಗ್ರಿಗಳ ಉತ್ಪಾದಕರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ ಏರ್ ಶೋದ ಹಿನ್ನೆಲೆ ಬೆಂಗಳೂರು ಹೈದರಾಬಾದ್ ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್. ಏರ್ಪೋರ್ಟ್ ಕಡೆ ತೆರಳುವಂತಹ ಮಾರ್ಗದಲ್ಲಿ ಸುಮಾರು 6 ಕಿಲೋಮೀಟರ್ ಜಾಮ್ ಆಗಿತ್ತು. ವಾಹನ ಸವಾರರು ಹೈರಾಣಾದರು. ಮೂಡಾ ಕೇಸ್ ಸಿಬಿಐ ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದೇ ಇರಲು ದೂರುದಾರ ಸ್ನೇಹಮಯಿ ಕೃಷ್ಣ ನಿರ್ಧರಿಸಿದ್ದಾರೆ. ಮೇಲ್ಮನವಿ ಸಲ್ಲಿಸಿ ಕಾಲ ವಿಳಂಬ ಮಾಡದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗೂ ಮುಂದೆ ಮೂಡಾ ಕೇಸ್ ವಾದ ಮಂಡನೆಯನ್ನ ತಾವೇ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮೈಸೂರಿನಲ್ಲಿ ಟಿವಿ9 ಜೊತೆ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ರು. ನನಗೆ ವಿಶ್ವಾಸ ಇದೆ, ನಾನು ಮಾಡಿರೋ ಆರೋಪವನ್ನ ಸಾಬೀತುಪಡಿಸ್ತೇನೆ. ಲೋಕಾಯುಕ್ತ ವರದಿ ಸಲ್ಲಿಸಿದ ನಂತರ ಮೇಲ್ಮನವಿ ಬಗ್ಗೆ ನಿರ್ಧಾರ ಮಾಡ್ತೇನೆ. ಮೇಲ್ಮನವಿ ಸಲ್ಲಿಸೋ ಬದಲು ಶಿಕ್ಷೆ ಕೊಡಿಸುವ ಕಡೆ ಹೆಚ್ಚಿನ ಗಮನ ಹರಿಸ್ತೇನೆ ಎಂದರು. ಕಲಬುರಗಿ ತಾಲೂಕಿನ ಕಡನಿ ಗ್ರಾಮದ ನಿವಾಸಿ ಬೀರಪ್ಪ ಎಂಬುವನ ವಿರುದ್ಧ ನಕಲಿ ಅಂಕಪಟ್ಟಿ ಕೊಟ್ಟು ಅರಣ್ಯ ವೀಕ್ಷಕ ಹುದ್ದೆ ಗಿಟ್ಟಿಸಿಕೊಂಡ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿಕ್ಷಣ ಇಲಾಖೆಯಿಂದ ದಾಖಲೆ ಪರಿಶೀಲನೆ ವೇಳೆ ಕೃತ್ಯ ಬಯಲಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ದೊಡ್ಡಿಕಟ್ಟೆ ಗ್ರಾಮದಲ್ಲಿ ಅಪರಿಚಿತರು ಹಚ್ಚಿದ ಬೆಂಕಿಗೆ ಸುಮಾರು 20ಕ್ಕೂ ಹೆಚ್ಚು ರೈತರ ಬೆಳೆ ನಾಶವಾಗಿದೆ. ಗ್ರಾಮದ ಸರ್ವೆ ನಂಬರ್ 7ರಲ್ಲಿ ಅವಘಡ ಸಂಭವಿಸಿದೆ. ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇದ್ದು ಬಿದಿರಿಗಾಗಿ ಅಪರಿಚಿತರು ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಪಕ್ಕದ ಸಾಗುವಳಿ ಭೂಮಿಗೂ ಬೆಂಕಿ ಆವರಿಸಿದೆ. ಚಾಮರಾಜನಗರದ ಸಿಎನ್ ಪೊಲೀಸ್ ಠಾಣಾ ಆವರಣದಿಂದಲೇ ಬೈಕ್ ಕಳ್ಳತನ ಮಾಡಲಾಗಿದೆ. ಪೊಲೀಸ್ ಠಾಣೆ ಗೇಟ್ ಬಳಿ ಬೀಗ ಮುರಿದು ಕಳ್ಳರು ಬೈಕ್ ಕಳವು ಮಾಡಿದ್ದಾರೆ. ಎನ್ಡಿಪಿಎಸ್ ಅಪರಾಧ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಬೈಕ್ ಕಳ್ಳರು ಪಾಲಾಗಿದ್ದು, ಬೈಕ್ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2011ರಲ್ಲಿ ನಡೆದಂತಹ ಕೊಲೆ ಪ್ರಕರಣದ ಆರೋಪಿ ಬರೋಬ್ಬರಿ 14 ವರ್ಷದ ಬಳಿಕ ಪೊಲೀಸರ ಕೈಯಲ್ಲಿ ಈಗ ಲಾಕ್ ಆಗಿದ್ದಾನೆ. 2011ರ ಆಗಸ್ಟ್ 22ರಂದು ಆರ್ಟಿನಗರ ಠಾಣೆ ವ್ಯಾಪ್ತಿಯಲ್ಲಿ ಚೇತನ್ ಎಂಬುವನ ಹತ್ಯೆ ಮಾಡಿದ್ದ ಆರೋಪಿ ಜಾನ್ನನ್ನ ಆರ್ಟಿನಗರ ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ನಾಪತ್ತೆಯಾಗಿದ್ದ 24 ವರ್ಷದ ವಿದ್ಯಾರ್ಥಿನಿ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾಳೆ. ಸದ್ಯ ವಿದ್ಯಾರ್ಥಿನಿಯನ್ನ ಪೊಲೀಸರು ರಾಯಚೂರಿಗೆ ಕರೆತಂದಿದ್ದು, ಕೆಲಸದ ಒತ್ತಡದಿಂದ ಯುವತಿ ನಾಪತ್ತೆಯಾಗಿದ್ಲು ಎನ್ನಲಾಗಿದೆ. ಹುಬ್ಬಳ್ಳಿಯ ಕುಸುಕಲ್ ಗ್ರಾಮದಲ್ಲಿ ಕಡಲೆ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಘಟನೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಣವೆ ನಾಶವಾಗಿದೆ. ಬಣವೆ ಭಸ್ಮವಾಗಿದ್ದರಿಂದ ಕುಸುಕಲ್ ಗ್ರಾಮದ ರಾಜು ಬಾಲೆಹೊಸೂರು ಎಂಬುವರು ಕಂಗಾಲಾಗಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮೆಳಕಲಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಸಂಪೂರ್ಣವಾಗಿ ಹಾಳಾಗಿದ್ದ ಗ್ರಾಮದ ರಸ್ತೆಯನ್ನ ಗ್ರಾಮಸ್ಥರೇ ಹಣ ಖರ್ಚು ಮಾಡಿ ದುರಸ್ತಿ ಮಾಡಿದ್ದಾರೆ. ಹಾಳಾಗಿದ್ದ ಸುಮಾರು 2 ಕಿಲೋಮೀಟರ್ ರಸ್ತೆ ಸರಿಪಡಿಸುವಂತೆ ಗ್ರಾಮ ಪಂಚಾಯತ್ ಶಾಸಕರಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗಿದೆ. ಸಕ್ಕರೆನಗರಿ ಮಂಡ್ಯದಲ್ಲಿ ಡರ್ಟ್ ಬೈಕ್ ರೇಸ್ಗೆ ಚಾಲನೆ ಕೊಡಲಾಗಿದೆ. ಎಸ್ಸಿಎಂ ಶುಗರ್ ಸಿಟಿ ಮಂಡ್ಯ ಆಯೋಜಿಸಿರುವಂತಹ ಬೈಕ್ ರೇಸ್ಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ ಕೊಟ್ಟರು. ಸಚಿವರಿಗೆ ಸಾಥ್ ಕೊಟ್ಟ ಶಾಸಕ ರವಿಕುಮಾರ್ ಗಾಣಿಗ ಬೈಕ್ ಓಡಿಸಿದ್ರು. ಸುಮಾರು 150 ಕ್ರೀಡಾಪಟುಗಳು ರೇಸ್ನಲ್ಲಿ ಭಾಗಿಯಾಗಿದ್ದಾರೆ. ತಿರುಪತಿ ಲಾಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ. ಉತ್ತರಾಖಂಡ್ ಮೂಲದ ಭೋಲೆ ಬಾಬಾ ಡೈರಿಯ ಮಾಜಿ ನಿರ್ದೇಶಕರಾದ ವಿಪಿನ್ ಜೈನ್, ಪೋಮಿಲ್ ಜೈನ್, ವೈಷ್ಣವಿ ಡೈರಿಯ ಸಿಇಒ ಅಪೂರ್ವ ವಿನಯಕಾಂತ್ ಚೌಡ, ತಮಿಳುನಾಡಿನ ಎಆರ್ ಡೈರಿಯ ವ್ಯವಸ್ಥಾಪಕ ನಿರ್ದೇಶಕ ರಾಜು ರಾಜಶೇಖರನ್ ಅವರನ್ನ ಸಿಬಿಐ ಬಂಧಿಸಿದೆ. ರಾಷ್ಟ್ರಪತಿ ಮುರ್ಮು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಮುರ್ಮು ಪವಿತ್ರ ಸ್ನಾನ ಮಾಡಿದ್ರು. ಕುಂಭಮೇಳಕ್ಕೆ ಭೇಟಿ ಕೊಟ್ಟಿರೋದು, ಪವಿತ್ರ ಸ್ನಾನ ಮಾಡಿರೋದು ನನ್ನ ಅದೃಷ್ಟ ಅಂತ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಪ್ರಧಾನಿ ಮೋದಿ ಇಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ರು. ದೇಶದ ವಿವಿಧ ಶಾಲೆಗಳ 36 ವಿದ್ಯಾರ್ಥಿಗಳು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನಗಳ ಫ್ರಾನ್ಸ್ ಪ್ರವಾಸ ಆರಂಭಿಸಲಿದ್ದಾರೆ. ವಿಶೇಷ ವಿಮಾನದಲ್ಲಿ ಫ್ರಾನ್ಸ್ಗೆ ತೆರಳುವ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಂತರ ಮೋದಿ ಅಮೆರಿಕಾಗೆ ಪ್ರಯಾಣ ಬೆಳೆಸಲಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೂ ಚರ್ಚಿಸಲಿದ್ದಾರೆ. ಸಲಗ ವಿಜಯ್ ಕುಮಾರ್ ನಿರ್ದೇಶನದ ಸಿಟಿ ಲೈಟ್ಸ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್, ದುನಿಯಾ ವಿಜಯ್ ಮಗಳು ಮೊನಿಷಾ ಸಿಟಿ ಲೈಟ್ಸ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ.